ನಮಸ್ಕಾರ ಎಲ್ಲರಿಗೂ. ಶಿವಮಹಾಪುರಾಣದ 13ನೇ ಅಧ್ಯಾಯದ 2ನೇ ಭಾಗಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದನ್ನು ನೋಡ್ತಾ ಹೋಗೋಣ. ಜಪದ ಬಗ್ಗೆ ಹೇಳ್ತಾ ಹೋಗೋದಾದರೆ ಶಿವಮಹಾಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. 1,000 ಬಾರಿ ಮಾಡಿದಂತಹ ಜಪವು ಬ್ರಹ್ಮಲೋಕವನ್ನು ಕೊಡುವಂತಹದ್ದು ಎಂದು ತಿಳಿಯಬೇಕು. 100 ಬಾರಿ ಮಾಡಿದಂತಹ ಜಪವು ಇಂದ್ರ ಪದವಿಯನ್ನು ಕೊಡುವಂತಹದ್ದು ಎಂಬುದಾಗಿ ತಿಳಿಯಬೇಕು. ಬ್ರಾಹ್ಮಣೇತರ ಪುರುಷನು ಅಥವಾ ಬ್ರಾಹ್ಮಣೇತರರು ಆತ್ಮರಕ್ಷಣೆಗಾಗಿ ಸ್ವಲ್ಪ ಮಾತ್ರದಲ್ಲಿ ಜಪವನ್ನು ಮಾಡುವನು. ಅಂತಹವರು ಬ್ರಾಹ್ಮಣ ಕುಲದಲ್ಲಿ ಮುಂದೆ ಜನ್ಮವನ್ನು ಎತ್ತುವರು. ಈ ರೀತಿಯಾಗಿ ಪ್ರತಿದಿನ ಸೂರ್ಯೋಪಾಸನೆಯನ್ನು ಮಾಡಿ ಜಪಾನುಷ್ಠಾನವನ್ನು ಮಾಡಬೇಕು. 12 ಲಕ್ಷ ಗಾಯತ್ರಿಯ ಜಪವನ್ನು ಮಾಡುವವನು ಪೂರ್ಣ ರೂಪದಿಂದ ಬ್ರಾಹ್ಮಣನೆಂದು ಕರೆಯಲ್ಪಡುತ್ತಾನೆ. 1 ಲಕ್ಷ ಗಾಯತ್ರಿ ಜಪವನ್ನು ಮಾಡಿದವನನ್ನು ವೈದಿಕ ಕಾರ್ಯಗಳಲ್ಲಿ ತೆಗೆದುಕೊಳ್ಳಬಾರದು. 70 ವರ್ಷದವರೆಗೆ ನಿಯಮ ಪಾಲನಪೂರ್ವಕವಾಗಿ ಕಾರ್ಯವನ್ನು ಮಾಡಿ ಇದರ ನಂತರ ಗ್ರಹವನ್ನು ತ್ಯಜಿಸಿ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ಮುಂದೆ ಸನ್ಯಾಸಿಗಳು ಎಷ್ಟೆಷ್ಟು ಜಪವನ್ನು ಮಾಡಬೇಕು ಅನ್ನುವಂಥದ್ದು, ಹಾಗೆಯೇ ಜಪವನ್ನು ಮಾಡದಿದ್ದಲ್ಲಿ ಪ್ರಾಯಶ್ಚಿತ್ತ ಏನು ಅನ್ನುವಂಥದ್ದು ಕೂಡ ಇದೆ ಈ ಅಧ್ಯಾಯದಲ್ಲಿ. 1 ದಿನ ಮಾಡದಿದ್ದಲ್ಲಿ ಅಥವಾ ಒಮ್ಮೆ ಮಾಡದಿದ್ದಲ್ಲಿ, 1 ತಿಂಗಳು ಜಪವನ್ನು ಮಾಡದಿದ್ದಲ್ಲಿ ಏನು ಪರಿಹಾರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಪ್ರಾಯಶ್ಚಿತ್ತವನ್ನು ಮಾಡದಿದ್ದಲ್ಲಿ ರೌರವ ನರಕ ಪ್ರಾಪ್ತಿಯಾಗ್ತದೆ. ಯಾರು ಸಕಾಮ ಭಾವನೆಯಿಂದ ಯುಕ್ತವಾದ ಗೃಹಸ್ಥ ಬ್ರಾಹ್ಮಣನಿರ್ತಾನೋ ಅವನು ಧರ್ಮ ಹಾಗೂ ಅರ್ಥವನ್ನು ಹೊಂದುವಂತಹ ಯತ್ನವನ್ನು ಮಾಡಬೇಕು. ಮುಮುಕ್ಷು ಬ್ರಾಹ್ಮಣನಾದರೂ ಸದಾ ಜ್ಞಾನದ ಅಭ್ಯಾಸವನ್ನು ಮಾಡಬೇಕು. ಧರ್ಮದಿಂದ ಅರ್ಥ ಪ್ರಾಪ್ತಿ, ಅರ್ಥದಿಂದ ಭೋಗದ ಪ್ರಾಪ್ತಿಯಾಗ್ತದೆ. ಅದೇ ಭೋಗದಿಂದ ವೈರಾಗ್ಯವೂ ಕೂಡ ಪ್ರಾಪ್ತಿಯಾಗ್ತದೆ. ಧರ್ಮಪೂರ್ವಕವಾಗಿ ಉಪಾರ್ಜಿತವಾದಂತಹ ಧನದಿಂದ ಯಾವ ಭೋಗ ಪ್ರಾಪ್ತಿಯಾಗುವುದೋ ಅದರಿಂದ 1 ದಿನ ಅವಶ್ಯವಾಗಿ ವೈರಾಗ್ಯದ ಉದಯವಾಗ್ತದೆ. ಅಧರ್ಮದಿಂದ ಗಳಿಸಿದಂತಹ ಹಣದಿಂದ ಉಂಟಾಗುವ ಭೋಗದಿಂದ ಭೋಗದ ಕಡೆಗೆ ಮತ್ತಷ್ಟು ಲಾಲಸೆ ಉಂಟಾಗ್ತದೆ. ಧರ್ಮವು 2 ಪ್ರಕಾರದವು ಎಂದು ಹೇಳಲಾಗಿದೆ. ಒಂದು ದ್ರವ್ಯದಿಂದ ಸಂಪಾದಿತವಾದದ್ದು, ಎರಡನೆಯದು ಶರೀರದಿಂದ ಮಾಡುವಂತಹದ್ದು. ದ್ರವ್ಯ ಧರ್ಮ ಯಜ್ಞವೇ ಮುಂತಾದ ರೂಪದಿಂದ ಮತ್ತು ಶರೀರ ಧರ್ಮ ತೀರ್ಥಸ್ನಾನ ಮುಂತಾದ ರೂಪದಿಂದ ಪ್ರಾಪ್ತವಾಗ್ತದೆ. ಮನುಷ್ಯ ಧರ್ಮದಿಂದ ಧನವನ್ನು ಹೊಂದುವನು. ತಪಸ್ಸಿನಿಂದ ಆತನಿಗೆ ದಿವ್ಯ ರೂಪದ ಪ್ರಾಪ್ತಿಯಾಗ್ತದೆ. ಕಾಮನೆಗಳನ್ನು ತ್ಯಜಿಸಿದ ಪುರುಷನ ಅಂತಃಕರಣದ ಶುದ್ಧಿ ಆಗ್ತದೆ. ಆ ಶುದ್ಧಿಯಿಂದ ಜ್ಞಾನೋದಯವಾಗ್ತದೆ. ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಶಿವಪುರಾಣ ಹೇಳ್ತದೆ. ಸತ್ಯಯುಗವೇ ಮುಂತಾದವುಗಳಲ್ಲಿ ತಪವನ್ನು ಪ್ರಶಸ್ತ ಅಂತ ಹೇಳಲಾಗಿದೆ. ಆದರೆ ಕಲಿಯುಗದಲ್ಲಿ ದ್ರವ್ಯ ಸಾಧ್ಯ ಧರ್ಮವನ್ನು ಒಳ್ಳೆಯದು ಅಂತ ತಿಳಿಯಲಾಗಿದೆ. ಸತ್ಯಯುಗದಲ್ಲಿ ದಾನದಿಂದ, ತ್ರೇತಾಯುಗದಲ್ಲಿ ತಪಸ್ಸಿನಿಂದ, ಹಾಗೆಯೇ ದ್ವಾಪರ ಯುಗದಲ್ಲಿ ಯಜ್ಞಾಚರಣೆಯಿಂದ ಜ್ಞಾನದ ಸಿದ್ಧಿಯಾಗ್ತದೆ. ಆದರೆ ಕಲಿಯುಗದಲ್ಲಿ ಭಗವದ್ವಿಗ್ರಹದ ಪೂಜೆಯನ್ನು ಮಾಡುವುದರಿಂದ ಜ್ಞಾನ ಲಾಭವಾಗ್ತದೆ. ಯಾರಿಗೆ ಯಾವ ರೀತಿ ಪಾಪ ಪುಣ್ಯಗಳಿರ್ತವೆಯೋ ಅವರಿಗೆ ಅದೇ ರೀತಿಯ ಫಲ ಪ್ರಾಪ್ತವಾಗ್ತದೆ. ದ್ರವ್ಯ, ದೇಹ ಅಥವಾ ಅಂಗದಲ್ಲಿ ನ್ಯೂನತೆ, ವೃದ್ಧಿ ಅಥವಾ ಕ್ಷಯ ಮುಂತಾದ ರೂಪದಲ್ಲಿ ಆ ಫಲ ಪ್ರಕಟವಾಗ್ತದೆ. ಅಧರ್ಮವು ಹಿಂಸೆಯ ರೂಪ, ಹಾಗೆಯೇ ಧರ್ಮವು ಸುಖ ರೂಪ. ಮನುಷ್ಯನು ಅಧರ್ಮದಿಂದ ದುಃಖವನ್ನು ಹೊಂದುತ್ತಾನೆ ಮತ್ತು ಧರ್ಮದಿಂದ ಸುಖ ಹಾಗೆಯೇ ಅಭ್ಯುದಯಕ್ಕೆ ಭಾಗಿಯಾಗ್ತಾನೆ. ದುರಾಚಾರದಿಂದ ದುಃಖ ಪ್ರಾಪ್ತಿ, ಹಾಗೆಯೇ ಸದಾಚಾರದಿಂದ ಸುಖ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಭೋಗ ಮತ್ತು ಮೋಕ್ಷದ ಸಿದ್ಧಿಗಾಗಿ ಧರ್ಮೋಪಾರ್ಜನೆಯನ್ನು ಮಾಡಬೇಕು. ಯಾರ ಮನೆಯಲ್ಲಿ ಕಡಿಮೆ ಅಂದರೂ 4 ಜನ ವಾಸವಿರ್ತಾರೋ ಅಂತಹ ಕುಟುಂಬಕ್ಕೆ 100 ವರ್ಷಗಳಿಗೆ ಸಾಧ್ಯವಾಗುವಷ್ಟು ಜೀವನ ನಿರ್ವಹಣೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಯಾರು ಕೊಡ್ತಾರೋ ಅಂಥವರಿಗೆ ಆ ದಾನ ಅನ್ನುವಂಥದ್ದು ಬ್ರಹ್ಮಲೋಕದ ಪ್ರಾಪ್ತಿಯನ್ನು ಮಾಡುವಂತಹದ್ದು. 1000 ಚಾಂದ್ರಾಯನ ವೃತದ ಅನುಷ್ಠಾನ ಬ್ರಹ್ಮಲೋಕದಾಯಕವೆಂದು ತಿಳಿಯಲಾಗಿದೆ. ಯಾವ ಕ್ಷತ್ರಿಯ 1000 ಕುಟುಂಬಕ್ಕೆ ಜೀವನ ನಿರ್ವಹಣೆಗೆ ಬೇಕಾದ ದ್ರವ್ಯಗಳನ್ನು ಹಾಗೆಯೇ ಆಶ್ರಯವನ್ನು ಕೊಡ್ತಾನೋ ಅವನ ಆ ಕರ್ಮ ಇಂದ್ರಲೋಕದ ಪ್ರಾಪ್ತಿಯನ್ನು ಮಾಡುವಂತಹದ್ದು.
ಮತ್ತು 10,000 ಕುಟುಂಬಗಳಿಗೆ ಕೊಟ್ಟಿರುವಂತಹ ಆಶ್ರಯದಾನ ಬ್ರಹ್ಮಲೋಕದ ಪ್ರಾಪ್ತಿಯನ್ನು ಉಂಟು ಮಾಡ್ತದೆ. ದಾನವನ್ನು ಕೊಡುವಂತಹ ಪುರುಷ ಆ ದಾನದಿಂದ ಯಾವ ದೇವರನ್ನು ಸಂತುಷ್ಟಿಗೊಳಿಸಲು ಯತ್ನಿಸ್ತಾನೋ ಅವರ ಲೋಕವನ್ನೇ ಆತ ಹೊಂದುತ್ತಾನೆ ಅಂತ ವೇದಜ್ಞ ಪುರುಷರ ಅಂಬೋಣ. ಧನಹೀನನಾದ ಪುರುಷ ಸದಾ ತಪಸ್ಸಿನ ಉಪಾರ್ಜನೆಯನ್ನು ಮಾಡಬೇಕು. ಯಾಕೆಂದರೆ ತಪಸ್ಸು ಹಾಗೆಯೇ ತೀರ್ಥ ಸೇವನದಿಂದ ಅಕ್ಷಯ ಸುಖವನ್ನು ಹೊಂದಿ ಮನುಷ್ಯ ಅದರ ಉಪಭೋಗವನ್ನು ಹೊಂದುತ್ತಾನೆ. ಇಲ್ಲಿಯವರೆಗೆ ನಾವು ಜಪದ ಬಗೆಗಿನ ವಿಷಯ ಹಾಗೆಯೇ ಧರ್ಮದ ಬಗೆಗಿನ ವಿಶೇಷವಾದಂತಹ ವಿಷಯಗಳನ್ನು ಶಿವಮಹಾಪುರಾಣದ ಈ ಅಧ್ಯಾಯದಲ್ಲಿ ನೋಡಿದ್ದೇವೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.